ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ತರುವ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಮೀನಾ ಯಾಕ್ರಿ ಯಾವಾಗಲೂ ನನಗೆ ಈ ಥರ ಆಗುತ್ತೆ, ನಾನೇನ್ರಿ ಮಾಡಿದ್ದೀನಿ ಅಂತೇಳ್ಬಿಟ್ಟು ಈ ಕಡೆ ಸೂರ್ಯಂಗೆ ಹೇಳ್ತಿರ್ಬೇಕು. ಅಲ್ಲಲ್ಲೇ ನಿನಗೆ ಈ ವಿಷಯ ಗೊತ್ತಿದ್ರು ಯಾಕೆ ನೀನು ನನ್ನ ಹತ್ರ ಈ ವಿಷಯ ಮುಂಚೆ ಹೇಳಿಲ್ಲ, ನೀನು ಯಾಕೆ ಹೋಗ್ಬಿಟ್ಟು ಮನೆಯವ್ರ ಹತ್ರ ಹೋಗಿ ಹೇಳಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ನಾನೇನು ಹೇಳಿಲ್ಲ ರೀ, ನನಗೆ ನಾನು ನಿಮ್ಮ ಹತ್ರ ಬಂದು ಹೇಳ್ತಿದ್ರು ಇವಾಗ ನೀವು ಹೋಗಿ ಮಾವನ ಹತ್ರ ಹೇಗೆ ಹೇಳಿದ್ರು ಅದೇ ಥರ ಆಗ್ತಿತ್ತು. ಮಾವನ ಹತ್ರ ನೀವು ಹೋಗಿ ಹೇಳ್ತಿದ್ರೆ ಅವಾಗ ಮತ್ತೆ ನನಗೆ ಬಂದು ಬೈತಿದ್ರು ಎಲ್ಲರೂ ಕೂಡ ಅಂತೇಳಿ ಈ ಕಡೆ ಮೀನೇ ಹೇಳ್ತಿರ್ಬೇಕಾದ್ರೆ, ಅಲ್ಲ ಕಡೆ ನಿನಗಪ್ಪ ಆ ಮೈಕಮ್ಮನ ಬಗ್ಗೆ ವಿಷಯ ಗೊತ್ತಿದ್ರು ಯಾಕೆ ಹೋಗಿ ಹೇಳ್ತಾ, ಮೈಕಮ್ಮ ಒಂದು ದೊಡ್ಡ ತಲೆನೋವು ತಂದಿಟ್ಬಿಡ್ಲಿ ಇವಾಗ ಅಂತ ಹೇಳ್ತಿರ್ಬೇಕು. ಸರಿ ಆಯಿತು ಬಿಡು, ಅಳ್ಳಕ್ಕೆ ಹೋಗ್ಬೇಡ ಬಿಟ್ಬಿಡು ಅಂತ ಹೇಳ್ತಾರೆ. ಇಲ್ಲ ರೀ ನಾನು ಏನ್ರಿ ತಪ್ಪು ಮಾಡಿದ್ದೀನಿ, ಯಾವಾಗ ನೋಡಿದ್ರೆ ಅತ್ತೆ ನನಗೆ ಬೈತಾ ಇರ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಇಷ್ಟು ದಿನ ನಿನಗೇನು ಉಗ್ಳುತ್ತಿದ್ದೀರಾ, ಇಲ್ಲ ತಾನೇ ಬೈತಾನೆ ಇದ್ರು ತಾನೆ, ಇನ್ನು ಯಾಕೆ ಇದನ್ನು ಇಷ್ಟೊಂದೆಲ್ಲ ಟೆನ್ಷನಾಗಿ ತೊಗೊತಿದ್ಯಾ ಬಿಟ್ಬಿಡು ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಇಲ್ಲ ರೀ ನನಗೇನೋ ಅನ್ನಿಸ್ತಿದೆ ನನಗೆ ಈ ವಿಷಯದ ಬಗ್ಗೆ, ಅದಕ್ಕೆ ನಾನು ಹೇಳಿದೆ ಅಂತ ಹೇಳ್ತಿರ್ತಾಳೆ. ಈಗ ಒಂದು ಕುಟುಂಬ ಅಂದಮೇಲೆ ಇಂದ ಎಲ್ರಿಗೂ ಒಂದೊಂದು ವಿಷಯ ಗೊತ್ತಾಗೇ ಆಗುತ್ತೆ, ಹಂಗಾಗಿ ಎಲ್ಲರೂ ಮಾತಾಡ್ತಾರೆ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ. ಇಲ್ಲ ರೀ ನಾನು ಈ ವಿಷಯದ ಬಗ್ಗೆ ಯಾರಿಗೂ ಹೇಳ್ಬಾರ್ದು ಅಂತಲೇ ಅಂದ್ಕೊಂಡಿದ್ದೆ, ಆದರೆ ಶ್ರುತಿ ಬಂದು ನಂಗೆ ತುಂಬ ಫೋರ್ಸ್ ಮಾಡಿ ಕೇಳಿದ್ದಕ್ಕೆ ನಾನು ಆ ವಿಷಯ ಬಾಯ್ಬಿಟ್ಟಿದ್ದು ಅಂತ ಹೇಳ್ತಿರ್ತಾಳೆ. ನನಗೆ ಯಾಕೋ ಆ ಪೌಡ್ರ್ ಬಂದಮೇಲೆ ತುಂಬ ಅನುಮಾನ ಕಡೆ, ಅದಕ್ಕೆ ಈ ವಿಷಯದ ಬಗ್ಗೆ ನಾನು ಅವಳ ಹತ್ರ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ತಿರ್ಬೇಕಂದ್ರೆ ಈ ಕಡೆ ರೋಹಿಣಿ ಕೂಡ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲ ಮಾತಾಡೋದನ್ನ ಕೇಳಿಸ್ಕೊತಾ ಇರ್ತಾಳೆ ಕದ್ದು ಮುಚ್ಚಿ. ಸೂರ್ಯ ಕೂಡ ಹೇಳ್ತಿರ್ತಾನೆ ಈ ಪೌಡ್ರ್ ಬಗ್ಗೆ ತುಂಬ ರಹಸ್ಯ ಇದೆ, ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ ನಮಗೆ ಈ ಜನ್ಮ ಅಂದರೆ ಆಗೋದೇ ಇಲ್ಲ, ಅಂಥದ್ರಲ್ಲಿ ಏನಕ್ಕೆ ನೀನು ಅವಳ ವಿಷಯಕ್ಕೆ ನೀನು ಓದೆ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ರೀ ಈ ವಿಷಯ ಅವ್ರು ಯಾಕೆ ಈ ವಿಷಯ ಮುಚ್ಚಿಟ್ರು ಅದಕ್ಕೆ ನಾನು ಹೋಗಿ ಅದಕ್ಕೆ ಕೇಳೋಕ್ಕೆ ಅಂತ ಹೇಳಿ ಇದು ಮಾಡಿದೆ ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ಬಿಟ್ಬಿಡಿ ಈ ವಿಷಯದ ಬಗ್ಗೆ ನೀನೇನು ಕೇಳೋಕ್ಕೂ ಹೋಗ್ಬೇಡ ಮಾತಾಡೋಕ್ಕೆ ಹೋಗ್ಬೇಡ, ನಾನು ಇದೀನಿ ತಾನೇ ನಾನೆಲ್ಲ ನೋಡ್ಕೊತೀನಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲ ರೀ ನನಗೆ ಯಾಕೋ ಈ ವಿಷಯದಲ್ಲಿ ನಂಗೆ ಸಮಾಧಾನ ಇಲ್ಲ, ಏನೋ ರೋಹಿಣಿಯವರು ಈ ವಿಷಯ ಮುಚ್ಚಿಡ್ತಿದ್ದಾರೆ, ಏನೋ ರಹಸ್ಯ ಇದೆ ಅಂತ ಹೇಳಿದಾಗ ರೋಹಿಣಿ ಆ ವಿಷಯ ಕೇಳಿಸ್ಕೊಂಡು ಅವಳು ತುಂಬ ಶಾಕಲ್ಲಿ ಆಗ್ತಾಳೆ. ಅವಳು ಕೂಡ ಶಾಕಲ್ಲೇ ಇರ್ತಾಳೆ. ನನಗೇನೋ ಅವ್ರ ವಿಷಯ ತುಂಬ ಅವ್ರ ಮದುವೆ ಆಗೋಕ್ಕೆ ಮುಂಚೆ ಏನೇನು ವಿಷಯ ಆಗಿದೆ ಅದನ್ನೆಲ್ಲ ಅವ್ರು ಮುಚ್ಚಿಡ್ತಿದ್ದಾರೆ ಅಂತ ನನಗೆ ಅನಿಸ್ತಿದ್ದೆ, ನನ್ನ ಮನಸ್ಸಿಗೆ ಅನಿಸ್ತಿದ್ದೆ ಅವ್ರು ಏನೋ ವಿಷಯ ಮುಚ್ಚಿಡ್ತಿದ್ದಾರೆ ದೊಡ್ಡ ರಹಸ್ಯನೇ ಅಂತೇಳಿ. ಈ ಕಡೆ ಮೀನಾ ಹೇಳ್ತಾ ಇರ್ತಾಳೆ, ಅದನ್ನು ಕೇಳಿಸ್ಕೊಂಡೆ ಸೂರ್ಯ ಕೂಡ ಹೌದು ಕಡೆ ನನಗೂ ಹಾಗೆ ಅನಿಸ್ತಿದ್ದೆ, ಅವಳ ಬಗ್ಗೆ ಏನೇ ವಿಷಯ ಕೇಳಿದ್ರು ನೋಡ್ದೆ ಇವಾಗ ಹೆಂಗೆ ಮಾತಾಡಿ ಮರಳು ಮಾಡಿಬಿಟ್ರು ಎಲ್ರೂ ಆ ಥರ ಅವಳ ಬಗ್ಗೆ ಏನೋ ಕೇಳ್ಕೊಳಕ್ಕೆ ಹೋದ್ರು ಅವಳಿಗೆ ಏನೋ ಒಂದು ಇದಿದೆ ಅವಳಿಗೆ, ಅದಕ್ಕೆ ಅವಳಿಗೆ ಯಾವ ವಿಷಯನೂ ಬಿಟ್ಕೊಡ್ತಿಲ್ಲ, ಅಷ್ಟು ಶಾರ್ಪಾಗಿ ಅವಳು ಮಾತಾಡ್ತಿದ್ದಾಳೆ ಎಲ್ಲರ ಹತ್ರನೂ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಹೌದು ರೀ ಸರಿ ಆಯಿತು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ನಾನು ಇದೀನಿ ತಾನೇ ನಾನೆಲ್ಲ ನೋಡ್ಕೊತೀನಿ, ಆ ವಿಷಯದ ಬಗ್ಗೆ ನಾನು ತಿಳ್ಕೊತೀನಿ, ನೀನು ಸುಮ್ಮನೆ ಖುಷಿಯಾಗಿ ಇರಬೇಕು ಅಷ್ಟೇ ಆಯಿತಾ, ಕಣ್ಣು ನೋಡಿ ಎಷ್ಟು ರೆಡ್ ಆಗಿದೆ, ನಗ್ನಾಗ್ತಾ ಇರು, ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತೇಳಿ ಅವಳು ಕೂಡ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಈ ಕಡೆ ರೂಮಲ್ಲಿ ಶಾಂತಿ ಮತ್ತು ಒಬ್ಬಳೇ ಕೂತಿದ್ದಾಗ ಈ ಕಡೆ ರೋಹಿಣಿ ಕೂಡ ಬರ್ತಾರೆ. ಯಾಕಮ್ಮ ಯಾಕೆ ಒಬ್ಬಳೇ ಇದೆಯಾ, ಯಾಕೆ ರೆಸ್ಟ್ ಮಾಡಲಿಲ್ಲ, ಹೋಗಿ ರೆಸ್ಟ್ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅತ್ತೆ ನನಗೆ ಯಾಕೋ ರೆಸ್ಟ್ ಮಾಡೋ ಮೂಡಿಲ್ಲ ಅಂತ ಹೇಳ್ತಿರ್ತೀವಿ. ಯಾಕೆ ಏನಾಯಿತು, ನಾನು ಚೆನ್ನಾಗಿ ನೋಡ್ಕೊತಿಲ್ವ, ಯಾರು ಏನು ಚೆನ್ನಾಗಿ ನೋಡ್ಕೊತಿಲ್ವ, ಯಾಕೆ ಮನೋಜ್ ಏನಾದರೂ ಅಂತಂದಾಗ, ಇಲ್ಲ ಅತ್ತೆ ನಾನು ಫಿಸಿಕಲಾಗಿ ಚೆನ್ನಾಗೇ ಇದ್ದೀನಿ, ಆದರೆ ಮೆಂಟಲಿಯಾಗಿ ನನಗೆ ಇರೋದಕ್ಕೆ ಆಗ್ತಿಲ್ಲ ಈ ಮನೆಯಲ್ಲಿ, ಯಾರೋ ಬೇರೆಯವರಿಂದ ನನಗೆ ಚುಚ್ಚಿ ಮಾತಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ ಅಂತಂದಾಗ, ಯಾಕಮ್ಮ ನಾನು ಚೆನ್ನಾಗಿ ನೋಡ್ಕೊತಿಲ್ಲ, ಹಾಗಲ್ಲ ಅಂತ ನೀವು ನನ್ನ ತಾಯಿ ಥರ ನೋಡ್ಕೊತಿದ್ದೀರಾ, ನನಗೆ ತಾಯಿ ಇದ್ರೂ ಇಷ್ಟು ಚೆನ್ನಾಗಿ ನೋಡ್ಕೊತಿದ್ದೀರಾ ಇಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ಮತ್ತು ಇನ್ನೇನಮ್ಮ ಮನೋಜನು ದುಡಿತಿದ್ದಾನೆ, ನೀನು ಕೈ ತುಂಬ ದುಡಿತಾ ಇದ್ದೆ, ನಿಮ್ಮ ಅಪ್ಪನೂ ಜೈಲಿಂದ ರಿಲೀಸ್ ಆಗ್ತಾರೆ ಅಂಥದ್ರಲ್ಲಿ ಏನಕ್ಕಮ್ಮ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದೀಯ, ಆಗಲ್ಲ ಅತ್ತೆ ನನಗೆ ಪದೇನೂ ಈ ಸೂರ್ಯನ ಮಾತು ನನಗೆ ಕೇಳೋಕ್ಕಾಗ್ತದೆ, ತುಂಬ ಇರಿಟೇಟ್ ಆಗ್ತಿದೆ ಈ ಸೂರ್ಯ ಮೀನು ಯಾಕೆ ನಮ್ಮ ಪರ್ಸ್ನಲ್ ವಿಷಯಕ್ಕೆಲ್ಲ ಅವ್ರು ತಲೆ ಹಾಕಬೇಕು, ಅದಕ್ಕೆ ನನಗೆ ಈ ಥರ ಎಲ್ಲ ಇಂಟ್ರೆಸ್ಟ್ ಆಗ್ತಿಲ್ಲ, ನಾನು ನಿಮ್ಮ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಮನೆ ಬಿಟ್ಟು ಹೋಗ್ತೀವಿ ಎಲ್ಲಿ ಹೋಗ್ತೀವಿ ಅಂದಾಗ, ಅಂದರೆ ಮನೆ ಬಿಟ್ಟು ಹೋಗ್ತೀವಿ ಅಂದರೆ ನಾನು ಮತ್ತು ಮನುಷ್ಯ ಇಬ್ಬರು ಕೂಡ ಸಪ್ರೇಟಾಗಿ ಹೋಗ್ತೀವಿ, ನಾವಿಬ್ಬರು ಸಪ್ರೇಟಾಗಿ ಸಂಸಾರ ಮಾಡ್ಕೊತ ನಾವು ಈ ಮನೇಲಿ ಇರಲ್ಲ ಅಂತೇಳಿ ಹೇಳ್ತಿರ್ತಾಳೆ. ಅಯ್ಯೋ ಯಾಕಮ್ಮ ನೀನು ಯಾಕಮ್ಮ ಹೋಗ್ತಿದ್ದೀಯಾ, ಅವಳು ಹೋಗಬೇಕು, ಅವಳಿಗೆ ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ಅವಳು ಸರಿ ಇಲ್ಲ, ಇಲ್ಲೆಲ್ಲರೂ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ಟು ಅವಳು ಆರಾಮಾಗಿ ಮನೇಲಿ ಇರ್ಬೋದು ಮೀನೊಂದು ಅಂತೇಳಿ ಪ್ಲ್ಯಾನು ಅಂತೇಳಿ ಶಾಂತಿ ಹೇಳ್ತಿದ್ದಾರೆ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬಿಡೋಣ, ನಾನು ಅವಳಿಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ, ಅವಳಿಗೆ ನಿನ್ನ ವಿಷಯಕ್ಕೆ ಬರಲ್ಲ, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಏನಿದ್ರು ಆ ಮನೆ ಬಿಟ್ಟು ಅವರಿಬ್ಬರು ಹೋಗಬೇಕು, ನೀನು ಮನೋಜ ರವಿ ಶ್ರುತಿ ಇಬ್ಬರು ಚೆನ್ನಾಗಿರಬೇಕು, ನೀವಿಬ್ಬರು ಈ ಮನೇಲಿ ಆರಾಮಾಗಿರಬೇಕು ಅಷ್ಟೇ, ನನಗೆ ನೀವಂತೂ ಮನೆ ಬಿಟ್ಟು ಹೋಗಬೇಡಿ ಅಂತಂದ, ಇಲ್ಲ ಅದು ನಂಗೆ ತುಂಬ ಟೆನ್ಷನ್ ಆಗ್ತಿದೆ, ನನಗೆ ಇರೋದಕ್ಕೆ ಆಗ್ತಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ ರೋಹಿಣಿ, ನೀನು ಏನಿದ್ರು ಬರೀ ನೀನು ರೆಸ್ಟ್ ಮಾಡು, ನೀನು ಆರಾಮಾಗಿ ದುಡಿತಾ ಇರು ತಿಂತಾ ಇರು ಅಷ್ಟೇ ಆಯಿತಾ, ಇದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ ಆಯಿತಾ, ನಾನು ಇದೀನಿ ತಾನೇ, ನೀನು ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡ್ತೀಯ, ನೀನು ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡ ಬಿಟ್ಬಿಡು ಅಂತ ಹೇಳಿದಾಗ, ಇಲ್ಲ ಅಂತ ನನಗೆ ಸೂರ್ಯ ಅವ್ರ ಮಾತು ಕೇಳಿದ್ರೆ ನಂಗೆ ಇಷ್ಟ ಆಗ್ತಿಲ್ಲ ಅಂತಾಗ, ಅಯ್ಯೋ ರೋಹಿಣಿ ಪದೇ ಹೇಳಿ ನೀನು ಟೆನ್ಷನ್ ಮಾಡ್ಕೊಬೇಡ, ನನಗೂ ಟೆನ್ಷನ್ ಕೊಡಬೇಡ, ಸುಮ್ಮನೆ ಬಿಟ್ಬಿಡು ಆರಾಮಾಗಿರು
ನಾನು ಇರಬೇಕಾದ್ರೆ ವೈ ಯು ಆರ್ ಟೆನ್ಷನ್ ಅಂತ ಹೇಳಿ ಶಾಂತಿನೂ ಕೂಡ ಹೇಳ್ತಿರ್ತಾಳೆ. ನೀನು ಈ ಮನೆ ಬಿಟ್ಟು ಹೋಗ್ಕೊಡ್ದಾಯ್ತು, ನೀನು ಇವ್ರ ಬಗ್ಗೆ ಯೋಚನೆ ಮಾಡ್ಬಿಡು, ನೀನು ಆರಾಮಾಗಿ ರೆಸ್ಟ್ ಮಾಡು, ಊಟ ಮಾಡು, ತಿಂಡಿ ಮಾಡಿ, ಎಲ್ಲ ಚೆನ್ನಾಗಿರೋ ಚೆನ್ನಾಗಿರೋ ಬಟ್ಟೆ ಹಾಕು, ಎಲ್ಲ ಆರಾಮಾಗಿರೋ, ಅವಳನ್ನೇನಿದ್ರು ನಾನು ನೋಡ್ಕೊತೀನಿ ಇನ್ನು ಮುಂದೆ ಅಂತೇಳಿ ಅವಳನ್ನ ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ಶಾಂತಿನೂ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ, ಏನು ಮಾಡೋದು ಇದಕ್ಕೆಲ್ಲ ಅಂತೇಳಿ. ಈ ಕಡೆ ಮನೋಜ್ ಹಾಗೂ ಈ ಕಡೆ ರೋಹಿಣಿ ಕೂಡ ಮಾತಾಡ್ತಾ ಇರಬೇಕಾದ್ರೆ, ಯಾಕೆ ರೋಹಿಣಿ ಒಂಥರ ಇದೆಯಾ ಅಂತ ಹೇಳಿದಾಗ, ಯಾಕೆ ಮನೋಜ್ ಯಾವಾಗಲೂ ನಮ್ಮ ಪರ್ಸ್ನಲ್ ವಿಷಯಕ್ಕೆ ನಿಮ್ಮ ಅಣ್ಣ ಅದಕ್ಕೆ ನಿಮ್ಮ ಸೂರ್ಯನೂ ಮತ್ತು ಅವಳು ಮೀನೂ ಬರ್ತಾರೆ, ನಾವೇನು ಅವ್ರ ಪರ್ಸ್ನಲ್ ವಿಷಯಕ್ಕೆ ಹೋಗ್ತಿದ್ದೀವಿ ಇಲ್ಲ ತಾನೇ, ಯಾಕೆ ಅವ್ರು ಬರಬೇಕು, ನಾವು ಏನಾದರೂ ಮಾಡ್ಕೊತೀವಿ, ಮಗು ಆಗಿದೆಯೋ ಅದೆಲ್ಲ ನಮಗೆ ಬಿಟ್ಟಿದ್ದು, ಆದರೂ ನೀನು ಯಾಕೆ ನನಗೆ ಹೇಳಿಲ್ಲ ಈ ವಿಷಯ ಅಂತೇಳಿ ಕೇಳ್ತಾ ಇರ್ತಾನೆ ಮನೋಜ್ ಕೂಡ. ಹಾಗೇನಿಲ್ಲ ಮನೋಜ್, ನಾನು ಹೇಳ್ಬೇಕು ನಾನು ಇಂಟೆನ್ಷನಲ್ಲಿ ಇದು, ಯಾಕಂದರೆ ನಿಮಗೆ ಅವಾಗ ಕೆಲಸ ಇರಲಿಲ್ಲ, ಆಮೇಲೆ ನನಗೂ ಸ್ವಲ್ಪ ಮಿಸ್ಕ್ಯಾರೇಜ್ ಎಲ್ಲ ಆಯಿತು, ಹಂಗಾಗಿ ನನಗೆ ಆ ಟೆನ್ಷನಲ್ಲಿ ನನಗೆ ಹೇಳ್ಬೇಕು ಅನ್ನೋ ಇದು ಇರಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಬಿಡು ಆಯಿತು ಹೋಗಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ನೀನು ಅಮ್ಮನ ಹತ್ರ ಹೋಗಿ ಹೇಳಿ ನಾನು ಕೇಳಿಸ್ಕೊಂಡೆ, ನೀವು ಮನೆ ಬಿಟ್ಟು ನಾವು ಬೇರೆ ಮನೆ ಹೋಗಿ ಮಾಡಬೇಕು ಅಂತ ಅಂದಿದ್ದು ನಾನು ಕೇಳಿಸ್ಕೊಂಡೆ ಅಂತ ಹೇಳ್ತಿರ್ಬೇಕಾದ್ರೆ, ಮನುಷ್ಯನ ಬೇರೆ ಮನೆ ಮಾಡೋಣ ಅಂತ ಹೇಳಿದಾಗ, ಇಲ್ಲ ರೋಹಿಣಿ ನಾನು ಬರಲ್ಲ, ಅಮ್ಮನ ಬಿಟ್ಟು ನಾನು ಬರಲ್ಲ, ನನ್ನ ಬಿಟ್ಟು ಅಮ್ಮ ಇರಲ್ಲ, ಯಾವುದೇ ಕಾರಣಕ್ಕೂ ನನ್ನ ಮಾತ್ರ ಅಮ್ಮನ ಬಿಟ್ಟು ಬರೋಕ್ಕೆ ಚಾನ್ಸೇ ಇಲ್ಲ ಅಂತೇಳಿ ಹೇಳ್ತಾ ಇರ್ತಾನೆ. ಅಲ್ಲ ನೀನು ನನಗೋಸ್ಕರ ಅಮ್ಮನ ಬಿಟ್ಟು ಬರೋದಕ್ಕಾಗಲ್ಲ, ನನಗೆ ನಿಮ್ಮಿಬ್ಬರನ್ನ ದೂರ ಮಾಡಬೇಕನ್ನೋ ಇಂಟೆನ್ಷನ್ ನನಗಿಲ್ಲ, ಆದರೆ ಸೂರ್ಯ ಅವ್ರ ಮಾತು ಕೇಳೋಕ್ಕೆ ನನಗೆ ಆಗ್ತಿಲ್ಲ, ಅದಕ್ಕೆ ನಾನು ಮನೆ ಬಿಟ್ಟು ಬೇರೆ ಮನೆ ಮಾಡೋಣ ಅಂತೇಳಿ ಹೇಳ್ತಿದ್ರದು ಅಂತೇಳಿ ಕಡೆ ರೋಹಿಣಿ ಹೇಳ್ತಿರ್ಬೇಕಾದ್ರೆ, ಆಗಲ್ಲ ರೋಹಿಣಿ ನಿನ್ನ ಟೆನ್ಷನ್ ನನಗೆ ಅರ್ಥ ಆಗುತ್ತೆ, ಬಟ್ ನನಗೆ ಅಮ್ಮನ ಬಿಟ್ಟಿರೋದಕ್ಕೆ ನನ್ನ ಕೈಲಂತೂ ಆಗಲ್ಲ, ಅಮ್ಮ ಕೂಡ ನನ್ನ ಬಿಟ್ಟಿರಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಮತ್ತು ಏನು ಮಾಡೋದು ಅಂತ ಹೇಳ್ರಿ, ಏನಿಲ್ಲ ನೀನು ಇಲ್ಲೇ ಇರೋ ಆರಾಮಾಗಿ, ಅಮ್ಮ ಎಲ್ಲ ನೋಡ್ಕೊತಾರೆ ಅಂತೇಳಿ ಹೇಳ್ತಾ ಇರ್ತೀರಿ. ಆದರೆ ನನಗೆ ಇನ್ನೊಂದು ಖುಷಿ ಏನಾಗ್ತದೆ ಗೊತ್ತಾ ಅಂತೇಳಿ ಹೇಳ್ತಿರ್ತಾನೆ. ಏನು ಖುಷಿ ಅಂತ ಹೇಳ್ತಾ, ಮಗು ಇಲ್ದಿರೋದಕ್ಕೆ ಅಂತ ಕೇಳ್ತಿರ್ತಾಳೆ. ಆಗಲ್ಲ ನಾನು ಅಪ್ಪ ಆಗಿದ್ದೀನಲ್ಲ ಅದಕ್ಕೆ ನಾನು ಖುಷಿ ಆಗ್ತಿದೆ ಅಂತ ಹೇಳ್ತಿರ್ತಾಳೆ. ಅದನ್ನು ಅವಳು ಕೇಳಿಸ್ಕೊತಾಳೆ. ನೀನು ಒಂದು ಸಲ ಹೇಳಿದೆ ಗೊತ್ತಾ ನನಗೆ, ನೀನು ಚೆಕಪ್ ಮಾಡಿಸ್ಕೊ ಅಂತ ಹೇಳ್ತಿರ್ತೀಯಲ್ವ, ಆದರೆ ಇವಾಗ ನೋಡು ನಿನಗೆ ಗೊತ್ತಾಯ್ತಾ ಕನ್ಫರ್ಮ್ ಆಯಿತು, ನಾನು ಅಪ್ಪ ಆಗ್ತೀನಿ, ನೀನು ತನ್ನ ತಾಯಿ ಆಗ್ತಿದ್ಯಾ ಅಂತೇಳಿ ಹೇಳ್ತಾ ಇರ್ತಾನೆ. ಹಾಗಲ್ಲ ಮನೋಜ್ ಅಂತ ಹೇಳ್ತಿದ್ದೆ. ಅಯ್ಯೋ ನೀನು ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ತೊಗೊಬೇಡ, ನೀನು ಆರಾಮಾಗಿ ಇರು, ಇಷ್ಟು ಮಗು ಆಗಿದ್ದಿದ್ರೆ ನೀವು ಕನ್ಸೀವ್ ಆಗಿದೆ ಎಷ್ಟು ತಿಂಗಳಾಗ್ತಿತ್ತು ಅಂತ ಕೇಳಿದಾಗ, ಏನಿಲ್ಲ ಒಂದು 4-5 ತಿಂಗಳು ಆಗ್ತಿತ್ತು ಅಂತ ಹೇಳಿ ಅವಳು ಕೂಡ ಹೇಳ್ತಿರ್ತಾಳೆ. ಆಗಿದೆ ಇಷ್ಟೊತ್ತಿಗೆ ನಾವು ಮಗುಗೆ ಹೆಸ್ರು ಇಡ್ತಿದ್ವಿ, ನನಗೆ ಹೆಸ್ರು ಇಡ್ತಿದ್ದೆ, ನೀನು ಜಗಳ ಆಡೋಕ್ಕೆ ಬರ್ತಿದ್ದೆ, ಬಟ್ಟೆ ತೊಗೊತಾ ಇದ್ವಿ, ಆಮೇಲಿಂದ ಇಷ್ಟೊತ್ತಿಗೆ ನಮ್ಮ ಫರ್ನಿಚರ್ ಅಂಗಡಿಗೆ ಒಬ್ಬರು ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪಾಂಪ್ಲೆಟ್ ಇಟ್ಕೊಂಬಂದ್ರಲ್ಲ, ಅದನ್ನು ತೊಗೊಂಡು ಮನೆಗೆ ಬಂದು ಇಟ್ಕೊತಿದ್ವಿ, ಮಗುಗೆ ಹಾಸ್ಪಿಟ್ಲಿಗೆ ತಿಂಗಳ ಚೆಕಪ್ ಮಾಡಿಸ್ತಿದ್ವಿ, ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಎಂಜಾಯ್ಮೆಂಟು ಅಂತೇಳಿ ಕಡೆ ಮನೋಜ್ ಕೂಡ ಹೇಳ್ತಾ ಇರ್ತಾನೆ. ಅದನ್ನು ಕೇಳಿಸ್ಕೊಂಡು ರೋಹಿಣಿ ಕೂಡ ಹೌದೌದು ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ಅಂತೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ. ಆದರೂ ಬಿಡು ಹೋಗಲಿ, ಒಳ್ಳೇದಾಯಿತು ಬಿಡು, ಮಗು ಹೋಗಿದ್ದಕ್ಕೆ ಏನು ಯೋಚನೆ ಮಾಡಬೇಡ, ನೆಕ್ಸ್ಟ್ ತಾಯಿ ಹಾಗೆ ಆಗ್ತೀವಲ್ಲ, ನಿನಗೂ ಏಜ್ ಇದೆ ನನಗೂ ಏಜ್ ಇದೆ, ಒಟ್ನಲ್ಲಿ ನಾನು ತಂದೆ ಆದ್ನಲ್ಲ ಅದೇ ನನಗೆ ಖುಷಿ ಆಗ್ತಿರೋದು ಅಂತೇಳಿ ಮನುಷ್ಯ ಕೂಡ ಹೇಳ್ತಾ ಇರ್ತಾರೆ. ನೀನು ಅದ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೊಬೇಡ ಆಯಿತಾ, ಇವಾಗ ಒಂದು ಮಗು ಹೋಗಿರ್ಬೋದು, ದೇವ್ರು ಒಂದೆಲ್ಲ ಒಂದು ಮಗು ಕೊಡ್ತಾರೆ, ನೀನು ಅದ್ರ ಬಗ್ಗೆ ಟೆನ್ಷನ್ ತೊಗೊಬೇಡ, ಇವತ್ತಾಗಿರೋದು ನಾಳೆ ಹಾಗೆ ಆಗುತ್ತೆ, ಆಯಿತು ನೀನು ಆರಾಮಾಗಿ ರೆಸ್ಟ್ ಮಾಡ್ತಿರೋ ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಅವ್ನು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಈ ಕಡೆ ರೋಹಿಣಿಗೆ ತುಂಬ ಫೀಲ್ ಆಗ್ತಿರ್ತು, ಅವನು ತಪ್ಕೊಂಡು ಅವಳು ಕೂಡ ಅಳ್ತಾ ಇರ್ತಾಳೆ. ಈ ಕಡೆ ಹಾಸ್ಪಿಟಲ್ಗೆ ಅಂತ ಹೇಳ್ಬಿಟ್ಟು ಹೂ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಹೋಗಿರ್ತಾಳೆ. ನನ್ನ ಸಿಸ್ಟರ್ನ ಕರೀರಿ, ಇಲ್ಲೇ ವರ್ಕ್ ಮಾಡ್ತಿದ್ದಾಳೆ ಅಂತ ಹೇಳಿದಾಗ ಅವರು ಕೂಡ ಬರ್ತಾಳೆ. ಅವಳು ಕೂಡ ಯಾಕೆ ಇಲ್ಲಿ ಬಂದಿದ್ದೆ ಅಂತ ಕೇಳಿದಾಗ, ಏನಿಲ್ಲ ಸುಮ್ಮನೆ ಬಂದೆ ಅಂತ ಹೇಳಿ, ಸರಿ ಆಯಿತು ಬಾ ಕಾಫಿ ಕುಟ್ಕೊಂಡು ಮಾತಾಡೋಣ ಅಂತ ಇಲ್ಲ ಬೇಡ ಅಂತಲ್ಲ, ಅಯ್ಯೋ ಬಾಕ ಅಂತ ಹೇಳ್ಬಿಟ್ಟು ಅವಳು ಕೂಡ ಕಾಫಿ ತೊಗೊಂಡ್ಬಂದು ಕೊಡ್ತಾಳೆ. ಇದ್ರ ಬಗ್ಗೆ ಮಾತಾಡ್ದ ನೀನು ಅಂತೇಳಿ ಮನೇಲಿ ಕೇಳ್ತಾ ಇರ್ತಾಳೆ. ಕಡೆ ಇಲ್ಲ ಕಡೆ ನಿನ್ನ ಮಾತು ಕೇಳ್ಕೊಂಡೆ ತೆಗೆದು 4 ಕೊಡ್ತೀನಿ, ನಿನ್ನ ಮಾತು ಕೇಳ್ಕೊಂಡು ಮನೇಲೆಲ್ಲ ಕೇಳಿಸ್ಕೊಂಡು ದೊಡ್ಡ ರಂಪನೇ ಆಗೋಯ್ತು ಅಂತ ಹೇಳಿ ಕಡೆ ಮೀನಾ ಕೂಡ ಹೇಳ್ತಾ ಇರ್ತಾಳೆ. ಹೌದಾ ಏನಾಯಿತು ಅಂತ ಕೇಳ್ತಿರ್ತಾಳೆ. ನೀನು ಬೇರೆ ಹಿಂಗೆಲ್ಲ ಅಂತ ನಾನು ಅದನ್ನು ತಲೆಗೆಲ್ಲ ಹಾಕ್ಕೊಟ್ಟೆ ಅಂತ ತುಂಬ ತಲೆ ಕೆಡ್ಸ್ಕೊಂಡ್ಬಿಡ್ತಿದ್ದ, ಅದನ್ನು ನಾನು ಯಾರಿಗೆ ಹೇಳೋದು ಯಾರಿಗೆ ಬಿಡೋದು ಅನ್ನೋ ಟೈಮಲ್ಲಿ ಹೋಗಿ ಶ್ರುತಿ ಬಂದು ಕೇಳಿದ್ರೆ ಅವಳಿಗೆ ಎಲ್ಲನೂ ವಿಷಯ ಹೇಳ್ದೆ, ಅವರೆಲ್ಲರೂ ಮನೆಯವ್ರಿಗೆಲ್ಲರಿಗೂ ಹೇಳ್ದೆ, ಅದನ್ನೇ ಒಂದು ದೊಡ್ಡ ರಂಪ ಮಾಡಿಬಿಟ್ಟು ಅತ್ತೆ ನನಗೆ ಬಾಯಿಗೆ ಬಂದಂಗೆ ಬೈದರು ಅಂತೇಳಿ ಹೇಳ್ತಿರ್ತಾಳೆ. ಹೌದಾ ಸರಿ, ಆದರೂ ಯಾಕೆ ಅವರು ಹಿಂಗೆಲ್ಲ ಸೆಕೆಂಡ್ ಬೇಬಿಗೆ ಈ ಥರ ಆಯಿತು ಅಂತ ಕೇಳಿದಾಗ ಅವರು ತುಂಬ ಹತ್ತಿರ ಕಡೆ ನನಗೆ ತುಂಬ ಬೇಜಾರಾಯಿತು ಅಂತೇಳಿ ಕಡೆ ಈ ಕಡೆ ಮೀನಾ ಕೂಡ ಹೇಳ್ತಿರ್ತಾರೆ. ನೆಕ್ಸ್ಟ್ ಟೈಮಿಂದ ಯಾವುದೇ ಕಾರಣಕ್ಕೂ ನೀನು ಅವ್ರ ಬಗ್ಗೆ ಏನೋ ವಿಚಾರಿಸೋಕ್ಕೆ ಹೋಗಬೇಡ, ಅವ್ರದ್ದು ಏನೇ ಆಗಿದ್ರು ಅವ್ರು ಬಂದ್ರೂ ಕೂಡ ಹಾಸ್ಪಿಟಲ್ಗೆ ಬಂದರೂ ನೀನು ಅವ್ರ ಹತ್ರ ಮಾತಾಡೋಕ್ಕೆ ಹೋಗಬೇಡ, ಅವರಾಯಿತು ನಿನ್ನ ಪಾಡಾಯಿತು, ನೀನು ಕೆಲಸ ಮಾಡ್ಕೊಂಡು ಆರಾಮಾಗಿರು ಆಯಿತಾ, ಬರೀ ಅದೇ ವಿಷಯ ಅದೇ ಕೆಲಸದ ಮೇಲೆ ಬಂದು ನೀನು ಏನು ಅಂತಲೂ ಏನೂ ಕೇಳೋಕ್ಕೆ ಹೋಗಬೇಡ ಆಯಿತಾ, ಇದೇ ನೀನು ವಾರ್ ಮಾಡಿ ಹೇಳ್ತಿದ್ದೀನಿ, ಅವ್ರ ವಿಷಯಕ್ಕೆ ನೀನು ಹೋಗಬೇಡ ಆಯಿತಾ ಅಂತೇಳಿ ಈ ಕಡೆ ಮೀನಾ ಕೂಡ ಹೇಳ್ತಿರ್ತಾಳೆ. ಸರಿ ಆಯಿತು ಅಕ್ಕ ನೀನು ಹೇಳ್ದಂಗೆ ಆಗಲಿ, ನಾನು ಅವ್ರ ವಿಷಯಕ್ಕೆ ಹೋಗಲ್ಲ ಅಂತೇಳಿ ಈ ಕಡೆ ಅವ್ಳ ತಂಗಿನೂ ಕೂಡ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ಕೆಲಸದ ಬಗ್ಗೆ ಹುಷಾರಾಗಿರೋ, ಕೆಲಸ ಚೆನ್ನಾಗಿ ಮಾಡು ಅಂತ ಹೇಳ್ತಿರ್ತಾರೆ. ಆದರೂ ಅಕ್ಕ ಯಾಕೆ ಅವರು ಯಾವ ವಿಷಯನೂ ಮನೇಲಿ ಹೇಳಿಲ್ಲ ಅಂತ, ಅದು ನನಗೂ ಗೊತ್ತಿಲ್ಲ ಕಣೆ, ನನಗೂ ಅದೇ ಡೌಟು ಅಂತೇಳಿ ಹೇಳ್ತಿರ್ತಾಳೆ. ಸರಿ ಅದು ನಂಗೆ ಟೈಮ್ ಆಯಿತು ಹೊರಟೋಗ್ತೀನಿ ಅಂತೇಳಿ ಅವಳು ಕೂಡ ಹೊರಟೋಗ್ತಾಳೆ. ಮೀನಾ ಕೂಡ ಅದೇ ಟೈಮ್ಗೆ ಅಲ್ಲಿ ಹಾಸ್ಪಿಟಲ್ ಇರೋರಿಗೆ ಬಂದುಬಿಟ್ಟು ಅವ್ಳ ತಂಗಿಗೆ ಬೈತಾ ಇರ್ತಾರೆ. ಅಲ್ಲ ನೀನು ಯಾಕೆ ನೀನು ಲೀಕ್ ಮಾಡಿದ್ದೆ ಪೇಷಂಟ್ಸ್ ವಿಷಯ ಎಲ್ಲ, ನೀನು ಯಾಕೆ ಹಾಸ್ಪಿಟಲಿಂದ ಆಚೆ ಲೀಕ್ ಮಾಡಿದ್ಯಾ ಅಂತೇಳಿ ಕೇಳಿದಾಗ, ಯಾರ ವಿಷಯ ಅಂತ ರೋಹಿಣಿಯವ್ರ ವಿಷಯ ಯಾಕೆ ಎಲ್ಲರಿಗೂ ಹೇಳಿದೆ ಅಂತ ಕೇಳಿದಾಗ ಅವ್ರು ನಮ್ಮ ರಿಲೇಟಿವ್ ಅಂತ ಹೇಳ್ತಾರೆ. ರಿಲೇಟಿವ್ ಮನೆಯಲ್ಲಿ ಅದು
ಹಾಸ್ಪಿಟಲಿಂದ ಆಚೆ ನೀನು ಇಲ್ಲಿ ಜಾಬ್ ಮಾಡೋಕ್ಕೆ ಬಂದಿದ್ಯಾ ಅಂದಮೇಲಿಂದ ನೀನು ಎಷ್ಟಿದೆ ಅಷ್ಟು ಕೆಲಸ ಮಾಡ್ಕೋಬೇಕು. ಅದು ಹೆಂಗೆ ನಿನ್ನ ಪೇಷಂಟ್ಸ್ ವಿಷಯ ನೀನು ಹೆಂಗೆ ಲೀಕ್ ಮಾಡಿದೆ ನೀನು ಅವ್ರಿಗೆ ಅವ್ರ ವಿಷಯ ಯಾಕೆ ನೀನು ಎಲ್ಲರಿಗೂ ಹೇಳ್ತಿದ್ಯಾ ಅಂತ ಹೇಳಿ ಕೇಳಿದಾಗ, ಇಲ್ಲ ಸರ್ ಬೈ ಮಿಸ್ಸಾಗಿ ಹೇಳಿದೆ ಸಾರಿ ಸರ್ ಅಂತ ಹೇಳಿ ಅವಳು ಕೂಡ ಕೇಳ್ತಾ ಇರ್ತಾಳೆ. ಸಾರಿ ಎಲ್ಲ ಬೇಡ ಅಮ್ಮ, ನನಗೆ ಆ ಪೇಷಂಟ್ಸು ಈಗ ರೋಹಿಣಿಯವರು ನಾನು ಇದ್ಮೇಲಿಂದ ನಿಮ್ಮ ಹಾಸ್ಪಿಟಲ್ಗೆ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ, ನನಗೆ ಎಷ್ಟು ಬೇಜಾರಾಗಿರಬೇಕು, ಹಾಗಾಗಿ ನೀನು ಕೆಲಸದಿಂದ ತೆಗಿದ್ದು ನೀನು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಿರ್ಬೇಕು. ಅಯ್ಯೋ ಸರ್ ಇಲ್ಲ ಸರ್, ನಮ್ಮ ಅಕ್ಕ ನಮ್ಮ ಅಮ್ಮ ಎಲ್ಲ ಹೂ ಕಟ್ಟಿ ನನ್ನನ್ನು ಓದಿಸಿದ್ದಾರೆ, ಅದು ತುಂಬ ಕಷ್ಟ ಇದೆ, ಇಂಥ ಟೈಮಲ್ಲಿ ಇವಂಗೆಲ್ಲ ಹೇಳಿದ್ರೆ ನನಗೆ ತುಂಬ ನೋವಾಗುತ್ತೆ ಅಂತ ಹೇಳ್ತಿರ್ಬೇಕು. ಅಲ್ಲಮ್ಮ ನಿಂಗೆ ಇಷ್ಟೊಂದೆಲ್ಲ ಕಷ್ಟ ಇದ್ಮೇಲಿಂದ ಹೆಂಗಮ್ಮ ನೀನು ಈ ಥರ ಎಲ್ಲ ಮಾಡ್ತೀಯ ಅಂತೆಲ್ಲ ಕೇಳಿದೆ. ಇಲ್ಲ ಸರ್ ಸಾರಿ ಸರ್, ನಿಮ್ಮ ಕಾಲಿಗೆ ಬೀಳ್ತೀನಿ, ಈ ಥರ ಎಲ್ಲ ಮಾಡಲ್ಲ ಸಾರಿ ಅಂತ ಕೇಳ್ತಿರ್ಬೇಕು. ಸರಿ ಆಯಿತು, ಈ ತಿಂಗಳು ಕೆಲಸ ಮಾಡಿದ್ರಲ್ಲಿ ಆಫ್ ಸ್ಯಾಲ್ರಿ ಕೊಡ್ತೀನಿ ಅಷ್ಟೇ ಅಂತ ಹೇಳ್ತಾರೆ. ಇಲ್ಲ ಇಷ್ಟ ಇದೆ ಕೆಲಸ ಮಾಡಿ ಇಲ್ಲ ಬಿಟ್ಟು ಹೋಗು ಅಂತಾರೆ. ಸರಿ ಇಲ್ಲ ಸರಿ ಮಾಡ್ತೀನಿ ಅಂತೇಳಿ ಅವಳು ಕೂಡ ಒಪ್ಕೊತಾಳೆ. ಈ ಕಡೆ ಅವಳು ಕೂಡ ಪೀನನು ಕೂಡ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಯಾರು ಫೋನ್ ಮಾಡಿದ್ದು ಅಂತ ಕೇಳ್ತಾರೆ. ಇಲ್ಲ ಅಮ್ಮ ಇಲ್ಲಿ ಹೂ ಕೊಟ್ಟೋ ಆರ್ಡರ್ ಬಂದಿದೆ ಬರ್ತೀಯಾ ಅಂತೇಳಿ ಕೇಳೋಕ್ಕೆ ಕಾಲ್ ಮಾಡಿದೆ ಅಂತಾಗ, ಹೌದಾ ಸರಿ ಇರಿ ಒಂದು ನಿಮಿಷ ಇರಿ ಅಮ್ಮ ಅಂತ ಹೇಳಿಬಿಟ್ಟು ಅವ್ರ ಕಡೆಯವ್ರನ್ನ ಯಾರು ಬಂದಿರ್ತಾರೆ ಅಂತೇಳಿ ಹೋಗ್ತಾಳೆ. ಇರಿ ಯಾಕೆ ಮನೆಯಿಂದ ಆಚೆ ಇದ್ದೀರೋ ಒಳಗೆ ಬನ್ನಿ ಅಂತ ಕೇಳಿದಾಗ, ಇಲ್ಲ ನೀನೇ ಆಚೆ ಬಾ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅವಳನ್ನ ಕರೀತಾರೆ. ಏನಕ್ಕ ಇಲ್ಲಿಗೆ ಬಂದಿರ್ತೀರ, ಅದೇ ಹೇಳಿದ್ನಲ್ಲ ಹೂ ಕಟ್ಟೋ ಆರ್ಡರ್ ಇದೆ, ನಾನು 4 ಜನ 3 ಜನ ಹೋಗ್ತೀನಿ, ನೀನು ಬರ್ತೀಯ ಅಂತ ಕೇಳಕ್ಕೆ ಬಂದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಯ್ಯೋ ಹೌದಾ, ನನಗೆ ಅಡುಗೆ ಮಾಡೋ ಕೆಲಸ ಇದೆ ಅಂತೇಳಿ ಹೇಳ್ತಾ ಇರ್ತಾಳೆ. ಅಯ್ಯೋ ಅಡುಗೆ ಮಾಡೋದು ಅಷ್ಟೇ ತಾನೇ, ನೀನು ಮಾಡ್ತಿರೋ ನಾವೆಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿರ್ತೀವಿ ಅಂತ ಹೇಳಿ ಅವರು ಕೂಡ ಹೇಳ್ತಿರ್ತಾರೆ. ಇಲ್ಲ ನಾನು ಅಡುಗೆ ಮಾಡಿ ಅವ್ರು ಬರೋ ತನಕ ವೆಯ್ಟ್ ಮಾಡಿ ಅವರಿಗೆ ಬಡಿಸ್ಬೇಕು ಅಂತ ಹೇಳ್ತಾರೆ. ಯಾಕೆ ಅವರೇ ಬಡಿಸ್ಕೊಂಡು ತಿನ್ನಲ್ವಂತ? ಇಲ್ಲ ಅವ್ರು ಬಡಿಸ್ಕೊಂಡು ತಿನ್ನಲ್ಲ, ಹಾಗೆ ಮಲ್ಕೊಬಿಡ್ತಾರೆ, ಅದು ನನಗೆ ಇಷ್ಟ ಆಗಲ್ಲ, ಅವ್ರಿಗೆ ಬಡಿಸಿ ಊಟ ಬಡಿಸ್ಬೇಕು, ಅವ್ರು ಕರೆಕ್ಟ್ ಟೈಮಿಗೆ ಬರ್ತಾರೆ, ಅವ್ರಿಗೆ ಯಾವ ಟೈಮಿಗೆ ಬರ್ತಾರೆ ಅನ್ನೋದು ನನಗೆ ಸರಿಯಾಗಿ ಗೊತ್ತಾಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೀವು ಹೋಗಿ ಬನ್ನಿ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಡ್ತಾಳೆ. ಅದೇ ಟೈಮ್ಗೆ ಅವಳು ಕೂಡ ಈ ಕಡೆ ಸೂರ್ಯ ಕೂಡ ಕಾಲ್ ಮಾಡ್ತಾನೆ. ಏನಮ್ಮ ಮಾಡ್ತಿದ್ಯಾ ಅಂತೇಳಿ ಕೇಳಿದಾಗ, 100 ವರ್ಷ ಆಯ್ತು ಸೂರಿ ಅಂತ ಹೇಳಿ ಹೇಳ್ತಿರ್ತಾಳೆ. 100 ವರ್ಷ ಮನಸ್ಸಲ್ಲಿ ನೆನೆಸ್ಕೊಂಡಿದ್ದಕ್ಕೆ 100 ವರ್ಷ ಆಗಿದ್ದರೆ ಈ ಅಂಗಡಿಗಳೆಲ್ಲ ಯಾಕೆ ಬೇಕಿತ್ತು, ಮೆಡಿಕಲು ಹಾಸ್ಪಿಟಲ್ ಎಲ್ಲ ಆರಾಮಾಗಿರ್ತಿದ್ರು ಅಂತ ಹೇಳಿ ಹೇಳ್ತಿರ್ತಾಳೆ. ಹೌದಾ ಸರಿ ಆಯಿತು ಬಿಡು, ನಾನು ಇವಾಗ ಮೈಸೂರು ಟ್ರಿಪ್ ಬಂದಿದ್ದೆ, ನಾನು ಹೊರಟೋಗ್ತೀನಿ, ನೈಟ್ ಬರಲ್ಲ, ನಾನು ನಾಳೆ ಬರ್ತೀನಿ ಅಂತ ಹೇಳಿ ಹೇಳ್ತಾನೆ. ಹೌದಾ ನೀವು ಬರಲ್ವ ಇವತ್ತು ಅಂತೇಳಿ ಅವಳು ಕೇಳ್ತಿರ್ತೀನಿ. ಇಲ್ಲ ಅಮ್ಮ ಇವತ್ತು ಪಿಕಪ್ ಮಾಡಿ ನಾಳೆ ಅವ್ರ ಜೊತೆ ಇದ್ದು ಸ್ಟೇ ಆಗಿ ನಾಡಿದ್ದು ಬರ್ತೀನಿ ಅಂತ ಅವ್ನು ಹೇಳ್ತಿರ್ತಾನೆ. ಹೌದಾ ಎಷ್ಟೊತ್ತಿಗೆ ಹೋಗ್ತೀರಾ, ನೀವು ನಿಜವಾಗ್ಲೂ ಬರಲ್ವ ಅಂತ ಕೇಳ್ತಾ ಇರ್ತಾಳೆ. ಹೌದು ನಾನು ಬರಲ್ಲ ಅಂತೇಳಿ ಅವನು ಕೂಡ ಹೇಳ್ತಿದ್ದೆ. ಅಲ್ಲಿ ಈ ಮುಂಚೆನೇ ಹೇಳಿದರೆ ನನಗೆ ಆರ್ಡರ್ ಬಂದಿತ್ತು ಅಂತ ಹೇಳಿ ಅವಳು ಕೂಡ ಹೇಳ್ತಿರ್ತಾಳೆ. ಹೌದಾ ಹೋಗಿ ಬಾ ಅಂತೇಳಿ ಅವನು ಕೂಡ ಹೇಳ್ತಿರ್ತಾನೆ. ಹೌದಾ ನೀವು ಎಷ್ಟೊತ್ತಿಗೆ ಹೋಗ್ತೀರಾ, ನೀವೇ ಏನು ತಿಂತೀರಾ, ನೀವು ಎಲ್ಲಿ ಮಲ್ಕೊತೀರಾ ಅಂತೆಲ್ಲ ಕೇಳಿದೆ. ಅಯ್ಯೋ ಅಮ್ಮ ಯಾಕೆ ಇಷ್ಟೊಂದು ತಲೆ ತಿಂತಿದ್ಯಾ, ಎಷ್ಟೊತ್ತಿಗೆ ಹೋಗ್ತೀರಾ, ಒಂದು 3 ಅವರ್ ಆಗುತ್ತೆ ಹೋಗೋದಕ್ಕೆ ಅಂತ ಹೇಳ್ತಾನೆ. ಅಂದರೆ ನೀವು ಕಾರಲ್ಲೇ ಮಲ್ಕೊತೀರಾ ಅಂತ ಕೇಳ್ತಾಳೆ. ಹೌದು ಕಾರಲ್ಲೇ ಮಲ್ಕೊತೀನಿ ಅಂತ ಅವನು ಕೂಡ ಹೇಳ್ತಿರ್ತಾನೆ. ಎಷ್ಟು ಅವರ್ ನಿದ್ದೆ ಮಾಡ್ತೀರಾ ಅಂತ ಕೇಳ್ತಾರೆ. ಅಯ್ಯೋ ಮೀನಾ ನಿನಗೇನು ತಲೆ ಕೆಟ್ಟಿದೆ, ಎಷ್ಟು ಅವರ್ ನಿದ್ದೆ ಮಾಡ್ತಾರೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಹೇಳು ಅಂತೇಳಿ ಅವನು ಕೇಳ್ತಾರೆ. ಅಲ್ಲ ರೀ ನೀವು ಒಬ್ಬರೇ ಅಷ್ಟು ದೂರ ಟ್ರಾವೆಲ್ ಮಾಡ್ತಿದ್ದೀರ, ನಾನು ಹೆಂಡತಿ ಆದವಳು ನಾನು ಕೇಳಬೇಕು ತಾನೇ, ಎಲ್ಲಿ ಹೋಗ್ತಿದ್ದೀರಿ, ಯಾರ ಜೊತೆ ಹೋಗ್ತೀರಿ, ಎಷ್ಟೊತ್ತಿಗೆ ಬರ್ತೀರಿ, ಎಷ್ಟೊತ್ತು ಊಟ ಮಾಡ್ತೀರಿ, ಏನೇನು ತಿಂತೀರ ಅಂತೆಲ್ಲ ನಾನು ಕೇಳಬೇಕು ತಾನೇ ಅಂತೇಳಿ ಮೀನಾ ಹೇಳ್ತಿರ್ತಾಳೆ. ಕೇಳಬೇಕು ಅಮ್ಮ, ಈ ರೇಂಜಿಗೆ ಕೇಳಬಾರ್ದು, ನೀನು ಇಷ್ಟೊಂದೆಲ್ಲ ಕ್ವಶನ್ ಕೇಳ್ದಲ್ಲ, ನೀನು ಇಷ್ಟೊತ್ತಿಗೆ ಮೈಸೂರಿಗೆ ಹೋಗಿ ರಿಟರ್ನ್ ಬರ್ತಿದ್ದೆ, ಆ ಥರ ಕ್ವಶನ್ ಕೇಳ್ತಿದ್ದೆ ನೀನು, ನನಗೆ ತುಂಬ ತಲೆ ಕೆಟ್ಟೋಗ್ತಿದೆ, ಬಿಟ್ಬಿಡು ಅಂತೇಳಿ ಹೇಳ್ತಾ ಇರ್ತಾನೆ. ಹಂಗಲ್ಲ ರೀ ನಾನು ಹೇಳೋದು ಕೇಳ್ರಿ, ನೀನು ಏನು ಹೇಳ್ಬೇಡ, ನಿನಗೆ ಹೂ ಕಟ್ಟೋ ಆರ್ಡರ್ ಇರುತ್ತೆ ನೀವು ಹೋಗು ಅಂತ ಹೇಳ್ತಿರ್ತಾನೆ. ಅಲ್ಲ ನೀವು ಎಲ್ಲಿ ಯಾವಾಗ ಏನು ಅಂತ ಏನೂ ಕೇಳೋದಿಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅಲ್ಲ ನಾನೇ ನಿನ್ನ ಥರನೇ ಎಲ್ಲನೂ ವಿಚಾರಿಸ್ಕೊಂಡು ಕೂರೋದಕ್ಕೆ ನಿಮ್ಮ ಅಮ್ಮನ ಮನೆಗೆ ಹೋಗ್ತೀಯ, ಎಷ್ಟೊತ್ತಿಗೆ ಬರ್ತೀವಿ ಏನು ಮಾಡ್ತಿದ್ದೆ ನಾನು ಹಿಂಗೆ ಕೇಳ್ತೀನಿ. ಇಲ್ಲ ತಾನೇ ನೀ ಯಾಕೆ ಹೂ ಕಟ್ಟೋ ಆರ್ಡರ್ ಇದು ಹೋಗು ನೀನು ಅಂತೇಳಿ ಹೇಳ್ತಿರ್ತಾನೆ. ಹೌದಾ ಸರಿ ಆಯಿತು ಬಿಡಿ ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅವರಿಗೆ ಕಾಲ್ ಮಾಡಿ ಕೇಳ್ತಾಳೆ. ಅಕ್ಕ ನಮ್ಮ ಗಂಡ ಇವತ್ತು ಬರಲ್ಲ, ನಾನು ಬರ್ತೀನಿ ಹೂ ಕಟ್ಟೋಕ್ಕೆ ಅಂತ ಹೇಳಿದಾಗ, ಅಯ್ಯೋ ನೀನು ಬರಲ್ಲ ಅಂದ, ಬೇರೆಯವ್ರನ್ನ ನನಗೆ ಫೋನ್ ಮಾಡಿ ಹೇಳಿದೆ, ದೇವಿ ಯಾರೋ ಬರ್ತೀನಿ ಅಂತ ಹೇಳಿದ್ದಾರೆ, ಅವ್ರು ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ, ನಿನ್ನ ಗಂಡಂಗೆ ಊಟ ಮಾಡಿಸಿ ಬಡಿಸು ಅಂತ ಹೇಳಿ ಅವರು ಕೂಡ ಹೇಳ್ತಿರ್ತಾರೆ. ಅದನ್ನು ಕೇಳಿಸ್ಕೊಂಡಿದ್ದು ಮೀನಾಗೆ ತುಂಬ ಬೇಜಾರಾಗುತ್ತೆ. ಇವತ್ತಿನ ಸಂಚಿಕೆಗೆ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.